ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ಯಾರೆಲ್ಲ ನಾನ್ ಎಚ್ ಕೆ ಅಂದ್ರೆ 3064 ಹುದ್ದೆಯ ಒಂದು ನಾನ್ ಎಚ್ ಕೆ CRDR ಏನು ಎಕ್ಸಾಮ್ ಬರ್ದಿದ್ದೀರಾ, ಆ ಒಂದು ಎಕ್ಸಾಮ್ನ ಒಂದು ಮಹತ್ವದ ಇನ್ಫಾರ್ಮೇಶನ್ ಇವಾಗ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಾಮಾನ್ಯ ಪುರುಷ ಮತ್ತು ಪುರುಷ ತೃತೀಯ ಲಿಂಗ CRDR 2022ರದ ಒಂದು ಏನು 3064 ಹುದ್ದೆ ಇದು. ಆ ಹುದ್ದೆಗೆ ಸಂಬಂಧಪಟ್ಟಂತೆ ಇದೀಗ ಒಂದು ಮಹತ್ವದ ಮಾಹಿತಿ ಬಂದಿದೆ. ಏನಂದ್ರೆ, ಯಾವೆಲ್ಲ ಅಭ್ಯರ್ಥಿಗಳು ಕ್ವಾಲಿಫೈ ಆಗಿದ್ರೆ ಅವರಿಗೆ ಫಿಸಿಕಲ್ ಕೂಡ ಒಂದು ಹಾಲ್ ಟಿಕೆಟ್ ಕೂಡ ಬಂದಿದ್ದಾರೆ, ಫಿಸಿಕಲ್ ಕೂಡ ಆಗಿದೆ. ಇನ್ನೇನು ಮೆಡಿಕಲ್ ಆಗಿ ಸೆಲೆಕ್ಟ್ ಆಗೋದಷ್ಟೇ ಉಳಿದಿದೆ. ಬಟ್ ಇವಾಗ ಏನಂದ್ರೆ, ಯಾರೆಲ್ಲ ಅಭ್ಯರ್ಥಿಗಳು ಇಲ್ಲಿ ನೋಡ್ತಾ ಇರ್ಬೋದು, ಏನಂದ್ರೆ ಜೂನ್ 10 ಅಂದ್ರೆ ಇವತ್ತು ಬಂದಿರೋ ಇನ್ಫಾರ್ಮೇಶನ್ ಅಂದ್ರೆ, ರಿಜೆಕ್ಟೆಡ್ ಲಿಸ್ಟ್ ಅಂದ್ರೆ APC 3064 ಪೋಸ್ಟ್, ಕ್ಲಿಕ್ ಹಿಯರ್ ಟು ವ್ಯೂ ದ ಡಿಸ್ಕ್ವಾಲಿಫೈಡ್ ಆರ್ ರಿಜೆಕ್ಟೆಡ್ ಕ್ಯಾಂಡಿಡೇಟ್ ಲಿಸ್ಟ್. ಅಂದ್ರೆ ಯಾವ ವಿದ್ಯಾರ್ಥಿಗಳು ಎಕ್ಸಾಮ್ನಲ್ಲಿ ಡಿಸ್ಕ್ವಾಲಿಫೈ ಆಗಿದ್ದಾರೆ, ರಿಜೆಕ್ಟ್ ಮಾಡಿದ್ದಾರೆ ಅಂತ ನೀವು ಇಲ್ಲಿ ಒಂದು ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು. ಅದೇ ರೀತಿಯಾಗಿ ವಿಶೇಷವಾಗಿ ಏನಂದ್ರೆ, ಅದೇನು ಎಕ್ಸಾಮ್ ಆಗಿತ್ತಲ್ಲ, ಯಾವಾಗಂದ್ರೆ ದಿನಾಂಕ 12/9/2020 ಅನ್ವಯ ಪೊಲೀಸ್ ಕಾನ್ಸ್ಟೇಬಲ್ CRDR 3064 ಹುದ್ದೆಗಳ ನೇಮಕಾತಿ ಲಿಖಿತ ಪರೀಕ್ಷೆಯನ್ನು 28/1/2024 ನಡೆಸಲಾಗಿತ್ತು. ಅಂದ್ರೆ ಜನವರಿಯಲ್ಲಿ, ಮೊನ್ನೆ ಆಗಿರೋದು, ಇದೇ ವರ್ಷ ಜನವರಿಯಲ್ಲಿ ಆಗಿರೋದು. ಸದರಿ ಲಿಖಿತ ಪರೀಕ್ಷೆ ತೆಗೆದುಕೊಂಡಿರುವ ಎಲ್ಲ ಅಭ್ಯರ್ಥಿಗಳ ಅಂಕಗಳನ್ನು ಪೊಲೀಸ್ ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದಾರೆ. ಅಂದ್ರೆ ಯಾವ ವಿದ್ಯಾರ್ಥಿಗಳು ಎಕ್ಸಾಮ್ ಏನ ಬರ್ದಿರಿದಿರಾ, ನಿಮ್ದು ಎಲ್ರದ್ದು ಸ್ಕೋರ್ ಎಷ್ಟೆಷ್ಟಾಗಿದೆ ಅಂತ ಅವರು ಒಂದು ಪ್ರಕಟಣೆಯನ್ನ, ಅಂದ್ರೆ ನಿಮ್ಮ ರಿಸಲ್ಟ್ನ ಅವ್ರು ಈಗ ಬಿಟ್ಟಿದ್ದಾರೆ. ಸೊ ಸದರಿ ಅಂಕಪಟ್ಟಿ ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ಇಮೇಲ್ ಮೂಲಕ ನೇಮಕಾತಿ ಕಚೇರಿಗೆ ಸಲ್ಲಿಸಬಹುದು. ಅಂದ್ರೆ ನಿಮ್ದೊಂದು ರಿಸಲ್ಟ್ ಏನು ಬಿಟ್ಟಿದ್ದಾರೆ, ಅದು ಕರೆಕ್ಟ್ ಇದ್ರೆ ನೀವು ಸುಮ್ಮನೆ ಇರ್ಬೋದು. ಅಥವಾ ನೀವು ಜಾಸ್ತಿ ಸ್ಕೋರ್ ಆಗಿದ್ರೆ ಅಥವಾ ವೆಬ್ಸೈಟಲ್ಲಿ ತಪ್ಪು ತೋರಿಸ್ತಿದ್ರೆ, ನೀವೊಂದು ದಿನಾಂಕ 15/6/2024 ಸಂಜೆ 5 ಗಂಟೆ ಒಳಗೆ APC 3064 KSP requirement.in ಇಮೇಲ್ಗೆ ನೀವು ಮೇಲ್ ಮಾಡಬೇಕಾಗುತ್ತೆ. ನಂದು ಮಾರ್ಕ್ಸ್ ಕಡಿಮೆ ಹಾಕಿದ್ದೀರಾ, ನನ್ನ ಮಾರ್ಕ್ಸ್ ಇಷ್ಟ ಆಗಿದೆ, ಈ ಪ್ರಶ್ನೆಗೆ ನಾನು ಸರಿಯಾಗಿ ಆನ್ಸರ್ ಮಾಡಿದಂತೆ ಈ ರೀತಿ ಎಲ್ಲ ನೀವು ಅವರಿಗೆ ಹಾಕಬೇಕಾಗುತ್ತೆ. ಇನ್ನು ಕೆಳಗಡೆ ನೋಡೋದಾದ್ರೆ ರಿಟರ್ನ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಅಂತ ಇದೆ. ಸೊ ಅಂದರೆ ನೀವು ಯಾವ ಸಿಟಿಗೆ ಅಪ್ಲೈ ಮಾಡಿದರೆ ಆ ಒಂದು ಸಿಟಿಗೆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮದು ಮಾರ್ಕ್ಸ್ ಲಿಸ್ಟು ಬರುತ್ತೆ. ಅಂದರೆ ಸಪೋಸ್ ಇವಾಗ ನೀವು ಬೆಳಗಾವಿ ಅಪ್ಲೈ ಮಾಡಿದರೆ ಬೆಳಗಾವಿ ಡಿಸ್ಟಿಕ್ ಅಂತ ಕ್ಲಿಕ್ ಮಾಡಿದ್ರೆ ಬೆಳಗಾವಿಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರೆ ಎಲ್ರದ್ದು ಮಾರ್ಕ್ಸ್ ಎಷ್ಟೆಷ್ಟಿದೆ ಅಂತ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲಲ್ಲಿ ಶರಣಯ್ಯ ಭಂಡಾರಿಮಠ್ ಸರ್ ಅವರ ಎಲ್ಲ ತರಗತಿಗಳು, ಹಾಗೆ ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ MCQs ಪ್ರಶ್ನೆ ವಿಡಿಯೋಗಳನ್ನು ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ. ದಯವಿಟ್ಟು ಒಂದ್ಸಲ ನೋಡಿಬಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.